How do we find peace in the midst of failure? ಸೋಲಿನ ನಡುವೆ ನಾವು ಶಾಂತಿಯನ್ನು ಹೇಗೆ ಕಂಡುಕೊಳ್ಳಬಹುದು? 2 ಕೊರಿಂಥ 12ನೇ ಅಧ್ಯಾಯ 9ನೇ ವಾಕ್ಯ. ಆದರೆ ಪ್ರಭುವು ನನಗೆ, ನನ್ನ ಕೃಪೆಯೇ ನಿನಗೆ ಸಾಕು, ನೀನು ಬಲಹೀನನಾಗಿರುವಾಗ ನನ್ನ ಶಕ್ತಿಯು ನಿನ್ನಲ್ಲಿ ಪರಿಪೂರ್ಣವಾಗಿರುತ್ತದೆ ಎಂದು ಹೇಳಿದರು. ಆದುದರಿಂದ ಕ್ರಿಸ್ತನ ಶಕ್ತಿಯು ನನ್ನ ಮೇಲೆ ನೆಲೆಗೊಂಡಿರುವಂತೆ ನನ್ನ ಬಲಹೀನತೆಗಳ ಕುರಿತು ನಾನು ಹೆಚ್ಚು ಸಂತೋಷದಿಂದ ಹೆಮ್ಮೆ ಪಡುತ್ತೇನೆ. ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ನಿಮಗೆ ನನ್ನ ಕೃಪೆಯೇ ನಿನಗೆ ಸಾಕು ಅಂತ. ನಮ್ಮ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ, ಸಂಕಟ ಇರುತ್ತೆ, ತೊಂದರೆ ಇರುತ್ತೆ. ಕೆಲವು ಟೈಮ್ ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ದೇವರೇ ಈ ಕಷ್ಟಗಳನ್ನು ನನ್ನಿಂದ ದೂರ ಮಾಡು, ನನ್ನ ಕೈಲಿ ಆಗ್ತಾ ಇಲ್ಲ, ಎಷ್ಟು ದಿನ ರಾಜ, ನನಗೆ ಬಿಡುಗಡೆ ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಸಮಯದಲ್ಲಿ ದೇವರು ನಮ್ಮ ಕಷ್ಟಗಳನ್ನು ತೆಗೆಯಲ್ಲ, ನಮ್ಮ ಸಂಕಟಗಳನ್ನು ತೆಗೆಯೋದಿಲ್ಲ ಅವರು. ಅವಾಗ ಅನ್ಸತ್ತೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ವಾ, ಯಾಕೆ ದೇವ್ರು ಸುಮ್ಮನಿದ್ದಾರೆ ಅಂತ ಅನ್ಸತ್ತೆ ನಮಗೆ. ಅವಾಗ ದೇವ್ರು ಹೇಳ್ತಾರೆ, ನಿಮಗೆ ನನ್ನ ಕೃಪೆಯೇ ನಿಮಗೆ ಸಾಕು. ಬೆಳ್ಳಿ ಆಗ್ಲಿ ಚಿನ್ನ ಆಗ್ಲಿ ಮೊದಲು ಭೂಮಿಯಲ್ಲಿ ಸಿಕ್ಕಿದಾಗ ಒಂದು ಸಾಧಾರಣ ಕಲ್ ತರ ಇರುತ್ತೆ. ಅದನ್ನು ಸುತ್ತಿಗೆಯಿಂದ ಒಡೆದು ಬೆಂಕಿಯಲ್ಲಿ ಹಾಕಿದಾಗ ಅದು ಪಳಪಳ ಅಂತ ಉಳಿಯುತ್ತದೆ. ಅವಾಗ ಅದಕ್ಕೆ ಬೆಲೆ ಬರುತ್ತೆ. ನಮ್ಮನ್ನು ಕೂಡ ದೇವರು ಕಷ್ಟಗಳ ಮೂಲಕ, ಸಂಕಟಗಳ ಮೂಲಕ ದೇವರು ನಮ್ಮನ್ನ ತಿದ್ದಿಸ್ತಾರೆ. ನಮ್ಮಲ್ಲಿ ಏನೇನೋ ಇರುತ್ತೆ, ನಮ್ಮಲ್ಲಿರುವ ಪಾಪಗಳು ಹೋಗ್ಬೇಕು, ನಮ್ಮಲ್ಲಿರುವ ಕೆಟ್ಟತನ ಹೋಗ್ಬೇಕು. ಕೆಲವು ಟೈಮು ನಮಗೆ ಅಹಂಕಾರ ಇರುತ್ತೆ, ಜಂಬ ಇರುತ್ತೆ. ಕಷ್ಟ ಬಂದಾಗ, ಸೋಲು ಬಂದಾಗ ಅವೆಲ್ಲ ತಣ್ಣಗಾಗುತ್ತೆ. ನಾವು ನಿಧಾನಕ್ಕೆ ಒಳ್ಳೆಯವರಾಗ್ತಾ ಹೋಗ್ತೀವಿ. ಆ ಕಷ್ಟದಿಂದ ನಮಗೆ ಒಳ್ಳೇದಾಗೇ ಆಗುತ್ತೆ. ಆದರೆ ದೇವ್ರು ಹೇಳ್ತಾರೆ, ಆ ಕಷ್ಟದಲ್ಲಿ ನನ್ನ ಕೃಪೆಯೇ ನಿಮಗೆ ಸಾಕು ಅಂತ. ಆ ಕೃಪೆ ಯಾವ ರೀತಿ ಅಂದ್ರೆ ನಮಗೆ ಬಲ ಕೊಡುತ್ತೆ, ನಮಗೆ ಶಕ್ತಿ ಕೊಡುತ್ತೆ ಕಷ್ಟ ಎದುರಿಸಕ್ಕೆ, ನಾವು ಮುಂದೆ ಹೋಗ್ಲಿಕ್ಕೆ. ನೀನು ಬಲಹೀನನಾಗಿರುವಾಗ ನನ್ನ ಶಕ್ತಿಯು ನಿನ್ನಲ್ಲಿ ಪರಿಪೂರ್ಣವಾಗಿರುತ್ತದೆ. ನಾವು ಸಂಪೂರ್ಣವಾಗಿ ಸೋತಾಗ ನನ್ನ ಕೈಲಿ ಆಗದೇ ಇಲ್ಲ, ಇದು ನನ್ನ ಕೈಲಿ ಎದಳಕ್ಕೂ ಆಗಲ್ಲ, ನಾನು ಹೆಂಗ್ ಮುಂದೆ ಹೋಗ್ಬೇಕು, ಕೆಲವು ಟೈಮ್ ನಮಗೆ ಬದುಕಕ್ಕೂ ಆಗಲ್ಲ, ನನಗೆ ಜೀವಿಸಕ್ಕೂ ಆಗಲ್ಲ, ಸೋತೋಗ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ದೇವರ ಶಕ್ತಿ ನಮ್ಮಲ್ಲಿ ಪರಿಪೂರ್ಣವಾಗುತ್ತದೆ. ನಮ್ಮ ಶಕ್ತಿಯಿಂದ ಅಲ್ಲ, ದೇವರ ಶಕ್ತಿ. ನಮ್ಮ ಶಕ್ತಿ ಎಲ್ಲ ಖಾಲಿ ಆಗ್ಬಿಡುತ್ತೆ, ಪೂರ್ಣ ಸುಸ್ತಾಗ್ಬಿಡ್ತೀವಿ ನಾವು. ಸಾಕಪ್ಪ ಸಾಕು ಅಂತ ಅನ್ಸುತ್ತೆ. ಅವಾಗ ನಮ್ಮೊಳಗೆ ಯೇಸು ಕ್ರಿಸ್ತ ಕೆಲಸ ಮಾಡ್ತಾರೆ, ನಮ್ಮನ್ನೇ ಎಬ್ಬರಿಸ್ತಾರೆ, ನಮಗೆ ಬಲ ಕೊಡ್ತಾರೆ, ನಮಗೆ ಶಕ್ತಿ ಕೊಡ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಆದುದರಿಂದ ಕ್ರಿಸ್ತನ ಶಕ್ತಿಯು ನನ್ನ ಮೇಲೆ ನೆಲೆಗೊಂಡಿರುವಂತೆ ನನ್ನ ಬಲಹೀನತೆಗಳ ಕುರಿತು ನಾನು ಹೆಚ್ಚು ಸಂತೋಷದಿಂದ ಹೆಮ್ಮೆ ಪಡುತ್ತೇನೆ. ಅಂದ್ರೆ ಅರ್ಥ ಏನು? ನನ್ನ ಕೈಲಿ ಆಗಲ್ಲ, ನನ್ನ ಹತ್ರ ಶಕ್ತಿ ಇಲ್ಲ ಅಂದಾಗ ನಾವು ಯಾವಾಗ ಸೋಲ್ತೀವೋ, ನಮಗೆ ಯಾವಾಗ ನಾವು ವೀಕ್ ಅಂತ ಅನಿಸ್ತೀವೋ, ಅವಾಗ ಯೇಸು ಕ್ರಿಸ್ತನ ಶಕ್ತಿ ನಮ್ಮ ಮೇಲೆ ಬರುತ್ತೆ. ಅದು ನಮ್ಮನ್ನ ಕಾಪಾಡುತ್ತೆ, ಅದು ನಮ್ಮನ್ನ ಎಬ್ಬರಿಸುತ್ತೆ. ಸೊ ಯಾವಾಗಲೂ ದೇವರು ನಮ್ಮ ಕಷ್ಟಗಳನ್ನ ತೆಗೆಯಲ್ಲ, ಯಾವಾಗಲೂ ನಮಗೆ ಸುಲಭ ದಾರಿ ಕೊಡಲ್ಲ ಅವರು. ಈ ಕಷ್ಟದ ಮೂಲಕ ನಾವು ಒಂದಿನ ಯೇಸು ಕ್ರಿಸ್ತನ ತರ ಆಗ್ತೀವಿ. ನಾವು ನಮಗೇನ್ ಬೇಕು? ಯೇಸು ಕ್ರಿಸ್ತನ ಕೃಪೆ ಬೇಕು. ಅದಕ್ಕೆ ನಾವು ಪ್ರಾರ್ಥನೆ ಮಾಡಿದಾಗ, ಯೇಸು ಕ್ರಿಸ್ತ ನಿನ್ನ ಕೃಪೆ ನನ್ನ ಮೇಲಿರ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಸಂದರ್ಭ ಬದಲಾಗಲ್ಲ, ನಮ್ಮ ಕಷ್ಟಗಳು ಹೋಗಲ್ಲ ಕೆಲವು ಟೈಮ್. ಆದ್ರೆ ದೇವರ ಕೃಪೆ ನಮ್ಮ ಮೇಲಿದ್ರೆ ನಾವು ಅದನ್ನ ಎದುರಿಸಕ್ಕೆ ಶಕ್ತಿ ಇರುತ್ತೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನೇ, ನಿನ್ನ ಕೃಪೆ ನಮಗೆ ಸಾಕು ರಾಜ. ನಿನ್ನ ಕೃಪೆ ಸದಾಕಾಲ ನಮ್ಮ ಜೊತೆ ಇರಲಿ, ನಮ್ಮ ಕೈ ಬಿಡಬೇಡ ರಾಜ, ನಮ್ಮ ಸಂಗಡ ಇರು ನೀನು. ನನಗೆ ಬಲ ಕೊಡು ರಾಜ. ನಮ್ಮ ಕಷ್ಟಗಳನ್ನು ಎದುರಿಸಲು ನಮ್ಮ ಕೈಲಿ ಸಾಧ್ಯ ಇಲ್ಲ ರಾಜ,
ಆದರೆ ನನಗೆ ನಿನ್ನ ಕೃಪೆ ಮಾತ್ರ ಸಾಕು. ನಿನ್ನ ಕೃಪೆ ನಮ್ಮ ಮೇಲಿದ್ದರೆ ನಮಗೆ ಎಲ್ಲ ದೊರಕಿದಂತೆ ರಾಜ. ನಮಗೆ ಸಹಾಯ ಮಾಡು, ನಮಗೆ ಬಲ ಕೊಡು, ನಮಗೆ ಶಕ್ತಿ ಕೊಡು. ನಿನ್ನ ಕೃಪೆ ಸದಾಕಾಲ ನಮ್ಮ ಮೇಲಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ. ಆಮೆನ್.